ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ಮಾಹಿತಿಯನ್ನು ಹೊತ್ತು ತರುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಲೆಗೆ ಅಥವಾ ಸ್ಟವ್ವಿಗೆ ನಾವು ಪೂಜೆಯನ್ನ ಮಾಡಿ ತದನಂತರ ನಾವು ಅಡುಗೆಯನ್ನ ಯಾಕೆ ಮಾಡಬೇಕು, ಇದರ ವೈಜ್ಞಾನಿಕ ಹಿನ್ನೆಲೆಯೇನು, ಆಧ್ಯಾತ್ಮಿಕ ಹಿನ್ನೆಲೆಯೇನು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋಕೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಬುಧವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ. ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಏಕಾದಶಿ ಬುಧವಾರ ರೋಹಿಣಿ ನಕ್ಷತ್ರ ಧ್ರುವನಾಮಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಬುಧವಾರ ನಾವು ಆಲಿಸಬೇಕಾದಂತಹ ಮಂತ್ರ ಯಾವುದು, ಪಠಿಸಬೇಕಾದಂತಹ ಶ್ಲೋಕ ಯಾವುದು, ಇದನ್ನು ಕೂಡ ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಉದ್ಬುದ್ಧ್ಯಸ್ವಾಗ್ನೇ ಪ್ರತಿಜಾಗೃಹ್ಯೇನ ಮಿಷ್ಟಾಪೂರ್ತೆ ಸಗಂ ಸೃಜೇಥಾಮಯಂಚ ಪುನಃ ಕೃಣ್ವಗ್ಗಸ್ತ್ವಾ ಪಿತರಂ ಯುವಾನಮನ್ವಾತಾಗುಂಸೇ ತ್ವಯಿ ತಂತುಮೇತಂ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇರ ವ್ರಜಾಗುಂಸಿಜೋ ಅಸ್ಕಭಾಜದುತ್ತರಗುಂ ಸಧಸ್ಥಂ ವಿಚಕ್ರಮಾಣಸ್ತ್ರೇಧೋರುಗಾಯಃ ವಿಷ್ಣೋರರಾಟಮಸಿ ವಿಷ್ಣೋಃ ಪೃಷ್ಠಮಸಿ ವಿಷ್ಣೋಶ್ನಪ್ತ್ರೇ ಸ್ಥೋ ವಿಷ್ಣೋಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ಪ್ರಿಯಂಗ್ವಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸದ್ಬುದ್ಧಿಂಚ ಬುಧಃ. ಬುಧನ ಆರಾಧನೆ ಇವತ್ತಿನ ದಿವಸ ನಾವು ಮಾಡತಕ್ಕಂಥದ್ದು. ಒಳ್ಳೆಯ ಬುದ್ಧಿಯನ್ನು ಕೊಡತಕ್ಕಂಥವನು ಬುಧನಾಗಿದ್ದಾನೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಕೂಡ ಬುದ್ಧಿ ಬೇಕೇ ಬೇಕು. ಬುದ್ಧಿ ಇದ್ದಿದ್ದಕ್ಕೆ ನಾವು ಮನುಷ್ಯರಾಗಿದ್ದೇವೆ. ಬುದ್ಧಿ ಇಲ್ಲ ಅಂದರೆ ನಾವು ಪ್ರಾಣಿಗಳ ಹಾಗೆ ಆಗ್ತೇವೆ. ಯಾಕೆಂದರೆ ಪ್ರಾಣಿಗಳಿಗೂ ಕೂಡ ನಮ್ಮ ಹಾಗೆ ಎಲ್ಲವೂ ಕೂಡ ಇದೆ, ಆದರೆ ಬುದ್ಧಿ ಮಾತ್ರ ಇಲ್ಲ. ಅವಕ್ಕೂ ತಲೆ ಇದೆ, ನಮ್ಮ ಹಾಗೆ ಕಣ್ಣಿದೆ, ಬಾಯಿ ಇದೆ, ಮೂಗಿದೆ, ಕೈ ಕಾಲು ಅವಕ್ಕೂ ಇದೆ, ಅವಕ್ಕೂ ಕೈ ಕಾಲು ಇದೆ. ಆದರೆ ಬುದ್ಧಿಶಕ್ತಿ, ಧೀಶಕ್ತಿ, ಆ ಬುದ್ಧಿ, ಯಾಕೆಂದರೆ ಸದ್ಬುದ್ಧಿ, ಒಳ್ಳೆಯ ಬುದ್ಧಿ ನಮಗೆ ಬೇಕು ಅಂತಾದರೆ ನಮಗೆ ಆ ರೀತಿಯಲ್ಲಿ ಆ ಭಗವಂತನ ಸ್ಮರಣೆ ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆ ಬುದ್ಧಿ ಹೇಳತಕ್ಕಂಥದ್ದು ಸಮಯ ಪ್ರಜ್ಞೆ ಅಂತ ನಾವೇನು ಹೇಳ್ತೇವೆ. ಸಮಯಕ್ಕೆ ಪ್ರಜ್ಞೆ ಬೇಕು, ಅದೇ ಸಮಯ ಪ್ರಜ್ಞೆ. ಈಗ ನಾವು ಏನು ಮಾಡ್ತಾ ಇದ್ದೇವೆ, ಅಡುಗೆ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಂಡ್ರೆ, ಅಡುಗೆ ಮಾಡಬೇಕಾದ್ರೆ ಏನೇನು ಬೇಕು, ಏನೇನು ಅಲ್ಲಿ ಅಡುಗೆಗೆ ಹಾಕಬೇಕು, ಅದು ಒಂದು ಸಮಯ ಪ್ರಜ್ಞೆ. ಡ್ರೈವಿಂಗ್ ಮಾಡ್ತಾ ಇದ್ದಾದರೆ ಅಲ್ಲಿ ಯಾವ ರೀತಿ, ಅದಕ್ಕೆ ಆ ಸಮಯ ಪ್ರಜ್ಞೆ ಹೆಂಗೆ. ಕೆಲವು ಆಕ್ಸಿಡೆಂಟ್ ಆಗುವುದೆಲ್ಲ ಇರ್ತದೆ. ಆ ಸಮಯ ಪ್ರಜ್ಞೆಯಿಂದ ಆಕ್ಸಿಡೆಂಟ್ ತಪ್ಪಿ ಹೋಯಿತು, ಇಷ್ಟು ಜನರು ಜೀವ ಉಳಿತು ಅಂತ ನಾವು ನೋಡ್ತೇವೆ. ಹಾಗಾಗಿ ಇನ್ನು ನಾವು ಪರೀಕ್ಷೆಯನ್ನು ಬರೀತಾ ಇರ್ತೇವೆ.
ಆ ಪರೀಕ್ಷೆಯನ್ನು ಬರೀಬೇಕಾದ್ರೆ ಅಲ್ಲಿ ಏನು ಮಾಡಬೇಕು, ಅಲ್ಲಿ ಯಾವ ರೀತಿ ಬುದ್ಧಿ ಉಪಯೋಗಿಸ್ಬೇಕು, ಎಷ್ಟು ನಮಗೆ ಬೇಕು ಎಷ್ಟು ಬೇಡ, ಇದು ಎಲ್ಲದಕ್ಕೂ ಕೂಡ ಆ ಬುದ್ಧಿಶಕ್ತಿ ಹೇಳತಕ್ಕ. ಅದಕ್ಕೆ ಬುದ್ಧಿಶಕ್ತಿ ಧೀಶಕ್ತಿ, ಧೀ ಅಂದರೆ ಬುದ್ಧಿ. ಹಾಗಾಗಿ ಇದು ತುಂಬ ಮುಖ್ಯವಾಗಿ ಬೇಕಾಗಿರ್ತದೆ. ಸರಿ ಗುರುಗಳೇ, ಈ ದಿನ ಯಾವ ಒಂದು ಮಂತ್ರವನ್ನು ಆಲಿಸಬೇಕು, ಹಾಗೆ ಶ್ಲೋಕವನ್ನು ಹೇಗೆ ಪಠಣ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲ ಇದೆ, ಮತ್ತು ದೋಷ ಇದ್ದಲ್ಲಿ ಪರಿಹಾರವನ್ನು ಹೇಗೆ ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡಿ ಗುರು. ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಧನ ಲಾಭ ಅಂತಂದರೆ ನಮಗೆ ಎಲ್ಲೋ ಈಗ ಬಂಗಾರದ ಮಳೆ ನಮಗೆ ಬರ್ತದೆ ಅಂತ ಅರ್ಥ ಅಲ್ಲ. ನಾವು ಮಾಡುವಂಥ ವೃತ್ತಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡಿದ್ರೆ ಅದೇ ಧನ ಲಾಭ, ಮತ್ತು ಬೇರೆ ಏನು ಬೇಡ. ಎಷ್ಟು ಲಾಭ ಇದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ಅದು ನಷ್ಟನೇ ಆಗ್ಬಿಡ್ತದೆ. ಹಾಗಾಗಿ ನಾವು ಅದನ್ನು ಆ ಒಂದು ಘಟನೆಗೆ, ಆ ಒಂದು ಸಮಸ್ಯೆಯಿಂದ ಪ್ರಭಾವಿತರಾಗಬಾರ್ದಂತೆ. ಪ್ರಭಾವಿತರಾದಾಗ ನಮಗೆ ಏನು ಕೆಲಸ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಯಾವುದೇ ಘಟನೆ ಬಂದರೂ ಕೂಡ ಈಗ ಕಲ್ಲು ಹಂಗೆ ಇರಬೇಕಂತೆ. ಈಗ ಸಮುದ್ರದಲ್ಲಿ ಆ ಕಲ್ಲು ಯಾವ ರೀತಿ ಇರ್ತದೆ, ಎಷ್ಟು ಆ ತೆರೆಗಳು ಬಂದು ಅಪ್ಪಳಿಸಿದಾಗಲೂ ಕೂಡ ಕಲ್ಲಿಗೆ ಏನೂ ಆಗೋದಿಲ್ಲ. ಬೋರ್ ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದರೆ ಅದು ಏನು ಕುಡಿಯೋದಿಲ್ಲ, ಅದು ಆ ಕಲ್ಲಿಗೆ ನಾವು ನೀರು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಅಂದರೆ ಅದು ನೀರು ಕುಡಿಯೋದಿಲ್ಲ. ಅದು ಕುಡಿದ್ರೆ ನಾವು ನೀರು ಹಾಕಿ ಕೊಡೋದೇ ಇಲ್ಲ ಅದಕ್ಕೆ. ಹಾಗಾಗಿ ಆ ರೀತಿ ಆ ಕಲ್ಲು ಬಂಡೆ ಥರ ನಾವು ಇರಬೇಕಂತ. ಆ ಕಲ್ಲು ಬಂಡೆ ಥರ ಯಾವ ಥರ ಇರ್ತೇವೆಯೋ ಆವಾಗ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಏನೂ ಆಗೋದಿಲ್ಲ. ಇಲ್ಲ ಅಂತಂದರೆ ಈ ಸಮುದ್ರದ ಅಲೆ, ಸಮುದ್ರದಲ್ಲಿ ಯಾವ ರೀತಿ ತೆರೆಗಳು ಬರ್ತವೆ, ಹಾಗೆ ನಮಗೂ ಕೂಡ ಎಷ್ಟೋ ದುರ್ಘಟನೆಗಳು ಇರ್ಬೋದು, ಅದೆಲ್ಲವೂ ಕೂಡ ಬರ್ತಾ ಇರ್ತದೆಯಂತೆ. ಆ ದುರ್ಘಟನೆಗಳು ಬಂದಾಗಲೂ ಕೂಡ ನಾವು ಅದನ್ನು ನಮ್ಮ ಒಳಗಡೆ ತಗೊಳ್ಳಬಾರದು. ಒಳಗಡೆ ಅಂದರೆ ನಮ್ಮ ಮನಸ್ಸಿಗೆ ತಗೊಂಡ್ರೆ ಅಲ್ಲಿ ನಮಗೆ ವ್ಯತ್ಯಾಸಗಳು ಆಗ್ತವೆ. ಮನಸ್ಸು ಸ್ವೀಕಾರ ಮಾಡಲಿಲ್ಲ, ಮನಸ್ಸು ಆ ಘಟನೆಯನ್ನು ನೋಡಲೇ ಇಲ್ಲ ಅಂತಾದರೆ ನಮಗೆ ಏನೂ ಅನ್ನಿಸೋದಿಲ್ಲ, ಏನೂ ಆಗೋದಿಲ್ಲ. ಹಾಗಾಗಿ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಎಲ್ಲ ಕಾರಣಕ್ಕೂ ಕೂಡ, ನಮ್ಮೆಲ್ಲದಕ್ಕೂ ಕೂಡ ಮನಸ್ಸೇ ಕಾರಣವಾಗಿರ್ತದೆ. ಬಂಧಕ್ಕೂ ಬಿಡುಗಡೆ, ಅದೇ ಮೋಕ್ಷ. ಬಿಡುಗಡೆ, ಈ ಎಲ್ಲ ಬಂಧದಿಂದ ಬಿಡುಗಡೆನೇ ಮೋಕ್ಷ. ಯಾವುದೇ ರೀತಿಯಲ್ಲಿ ಮೋಹಕ್ಷಯವೇ ಮೋಕ್ಷ. ಈ ಮೋಹ ಹೇಳುವಂಥದ್ದು ಯಾವುದ್ರ ಮೇಲೂ ಇರಬಾರ್ದು. ಈ ಕೂರ್ಚಿ ಮೇಲೂ ನಮಗೆ ಮೋಹ ಇರಬಾರ್ದು, ಅಥವಾ ಈ ಬಟ್ಟೆ ಮೇಲೂ ಮೋಹ ಇರಬಾರ್ದು, ಅಥವಾ ಈ ಶರೀರದ ಮೇಲೂ ಮೋಹ ಇರಬಾರ್ದು. ಅವುಗಳೇ ಮೋಕ್ಷ ಸಿಗೋತಕ್ಕಂಥದ್ದು. ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಮೋಹ ಬಂತೋಳಾದರೆ ನಮಗೆ ಮೋಕ್ಷ ಸಿಗುವುದಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಯಾಕೆಂತಂದರೆ, ಯಾಕೆ ಈ ವಿಚಾರ ಹೇಳತಕ್ಕಂಥದ್ದಂದರೆ, ನಾವೆಲ್ಲರೂ ಕೂಡ ಕುಬೇರರಾಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು. ಪ್ರತಿಯೊಬ್ಬರಿಗೂ ಕೂಡ ಕುಬೇರ ಆಗಲೇಬೇಕು. ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಕೂಡ ಆ ಕುಬೇರ ಆಗುವಂಥ ಆಲೋಚನೆ ನಮಗೆಲ್ಲರಿಗೂ ಕೂಡ ಇದೆ. ನಾವು ಕುಬೇರ ಆಗಬೇಕು ಅಂತಲೇ ನಾವು ಬಿಟ್ಟುಬಿಡ್ತೇವೆ ನಮ್ಮ ಜಾಗ. ಹಾಗಾಗಿ ಯಾರೂ ಕೂಡ ಕುಬೇರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅದು ಹಾಗೆ ಇರ್ತದೆ. ಯಾಕಂದರೆ ಇದು ಶಾಶ್ವತ ಯಾವುದೂ ಇಲ್ವಲ್ಲಿ. ನಾವು ಬರ್ತನೂ ಶಾಶ್ವತ ಇಲ್ಲ, ಹೋಗೋದು ಶಾಶ್ವತ ಇಲ್ಲ. ಅದಕ್ಕೆ ಇಲ್ಲಿದೆ ನಮ್ಮನೆ ಅಲ್ಲ, ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ. ನಾವು ಇದೇ ನಮ್ಮನೆ ಅಂತ ನಾವು ತಿಳ್ಕೊಂಡಿದ್ದು. ಇಲ್ಲ, ನಮ್ಮನೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ, ಎಷ್ಟು ಕೊಟ್ಟು ಸೈಟ್ ತಗೊಂಡು ಮನೆ ಕಟ್ಟಿ, ಇಷ್ಟೆಲ್ಲ ಮನೆ ಕಟ್ಟಿ ನಾವಷ್ಟು ಬಂಗಾರದ ವಾಸ್ತು ಬಾಗಿಲೇ ಇಟ್ಟಿದ್ದೇವೆ. ಅದಕ್ಕೆ
ಅದಕ್ಕೆ ಅಲ್ಲಿ ನಮ್ಮನೆ ಇದೆ, ಅಲ್ಲಿ ನಮ್ಮನೆ ಇರಬೇಕಾದ್ರೆ ಇಲ್ಲಿ ನಾವು ಏನೇ ಮಾಡಿದ್ರು ಸುಮ್ಮನೆ. ಈಗ ನಾವು ಯಾವುದೋ ಈಗ ಉದಾಹರಣೆಗೆ ಈಗ ನಾವು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ನಾವು ಆ ಸರ್ಕಾರಿ ನೌಕರಿ ಆ ಒಂದು ಕೆಲಸದಲ್ಲಿ ಆ ಜಾಗದಲ್ಲಿ ನಾವು ಎಷ್ಟೇ ಖರ್ಚು ಮಾಡ್ಬೋದು, ಎಷ್ಟೇ ಖರ್ಚು ಮಾಡಿದ್ರೂ ಅದು ನಮ್ಮದು ಆಗೋದಿಲ್ಲ. ಉದಾಹರಣೆಗೆ ವಿಧಾನಸೌಧಕ್ಕೆ ನಾವು ಏನೋ ಪೇಂಟ್ ಪಡಿಸಿ ಅಥವಾ ಲೈಟಿಂಗ್ ಹಾಕಿ ಅಥವಾ ಏನೋ ಮಾಡಿದ್ರೂ ಕೂಡ ಅದು ನಮ್ಮ ಅವಧಿ ಮುಗಿದ ಮೇಲೆ ಬಿಟ್ಟು ಬರುವುದೇ. ಹಾಗೆ ಇದು ಕೂಡ ಅಷ್ಟೇ. ಈಗ ನಾವು ಬಸ್ಸಿನ ಮೇಲೆ ಹೋಗ್ತಾ ಇದ್ದೇವೆ, ಗೌರ್ಮೆಂಟ್ ಬಸ್ ಮೇಲೆ ಹೋಗ್ತಾ ಇದ್ದೇವೆ, ನಮ್ಮದಲ್ಲ ಬಸ್ಸು ಅಥವಾ ನಮ್ಮದು ಕಾರಲ್ಲ, ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾ ಇದ್ದರೆ ಆ ಜಾಗ ಬಂದ ತಕ್ಷಣ ಆಯಿತು ಏನೋ ಮಾಡ್ಕೊಂಡು ಇಲ್ಲ ನಾನು ಅಲ್ಲಿಗೆ ಹೋಗ್ತೇನೆ, ಆ ಇಳಿಯುವಂಥ ಸ್ಥಳಕ್ಕೆ ಅಥವಾ ಎಲ್ಲಿ ಹೋಗ್ತದೆ ಬಸ್ ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ಹೋದ್ಮೇಲೆ ಆದರೂ ನಾವು ಇಳಿದು ಬರೋದೆ. ಎಷ್ಟೆಷ್ಟು ಕೂತ್ಕೊಳ್ತೇವೆ, 1 ಗಂಟೆ ಕೂತ್ಕೊಳ್ಬೋದು ಅಥವಾ 10 ಗಂಟೆ ಕೂತ್ಕೊಳ್ಬೋದು, 10 ತಾಸು. ಆಮೇಲೆ ನಮಗೆ ಕೇಳೋದಿಲ್ವಲ್ಲ, ಹಸುವಾಗಿಬಿಡ್ತದೆ, ಬಾಯಾರಿಕೆ ಆಗ್ತದೆ, ನೀರಡಿಕೆ ಆಗ್ತದೆ. ಅವಾಗಾದರೂ ಕೂಡ ಬಸ್ಸಿನಿಂದ ಇಳಿಯುವುದೇ. ಹಾಗೆ ಇದು ಕೂಡ ಮುಂದಿನ ಜನ್ಮದ ಆಯುಷ್ಯವನ್ನು ನಾವು ಹೇಗೋ ಮಾಡಿ ಭಗವಂತನ ಸ್ಮರಣೆ ಮಾಡಿ ತಂದುಕೊಂಡರೂ ಕೂಡ 5 ವರ್ಷ ಅಥವಾ 10 ವರ್ಷ ಮುಂದೂಡ್ಬೋದು. 120 ವರ್ಷ ಇದ್ದರೂ 130 ವರ್ಷ ಹೆಂಗೂ ಮಾಡಿ ನಾವು ಮುಂದೂರು. ಆ ನಂತರ ಆದರೂ ಕೂಡ ಈ ಜಾಗ ಬಿಡುವುದೇ. ಯಾಕೆ ಬಿಡುವುದಂತಂದರೆ ಈ ಶರೀರಕ್ಕೆ ಅವಸ್ಥೆ ಇರುವುದೇ ಅಷ್ಟು. ಆ ಒಂದು ಇಂದ್ರಿಯ ಕೆಲಸ ಮಾಡೋದಿಲ್ಲ. ಕಣ್ಣು ನೋಡೋದಿಲ್ಲ ಅಂದರೆ ಇನ್ನೇನು ಕತೆ, ಕಿವಿ ಕೇಳೋದ್ರಿಂದ ಅಂದರೆ ಇನ್ನೇನು ಕತೆ, ಬಾಯಿ ಮಾತಾಡಲಿಕ್ಕೆ ಆಗೋದಿಲ್ಲ, ಶಕ್ತಿ ಇಲ್ಲ ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ಈ ಚರ್ಮಕ್ಕೆ ಅಥವಾ ಈ ಮೂಳೆಗೆ ಶಕ್ತಿನೇ ಇಲ್ಲ ಅಂತಂದರೆ ನಾವು ಇದ್ದು ಕೂಡ ವ್ಯರ್ಥವಾಯಿತು. ಹಾಗಾಗಿ ಆನಂತರ ಆದರೂ ನಾವು ಬಿಡುವುದೇ. ರಿಟೈರ್ಡ್ ಆದಮೇಲೆ ಎಷ್ಟು ವರ್ಷ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ? ಇಲ್ಲ, ನಮ್ಮ ಅಧಿಕಾರ ಇಲ್ಲ ಅಲ್ಲಿ, ನಮ್ಮ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಹಾಗಾಗಿ ಈ ರೀತಿ ಆಗೋದರಿಂದ ನಾವು ನಮ್ಮನೆ ಅಲ್ಲಿದೆ, ಇಲ್ಲೇ ಸುಮ್ಮನೆ ನಾವು ಕೂತ್ಕೊಂಡಿರೋದು, ಸುಮ್ಮನೆ ಮಾತಾಡೋದು, ಇದರಿಂದ ಏನೂ ಪ್ರಯೋಜನ ಇಲ್ಲ. ಆದರೂ ಕೂಡ ಪ್ರಯೋಜನ ಮಾಡ್ಕೊಳ್ಬೇಕು. ಭಗವಂತನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಬಂದಿದ್ದು, ಪ್ರಯೋಜನ ಮಾಡ್ಕೊಳ್ಳಿಕ್ಕೆ. ಇದೇ ಫೌಂಡೇಶನ್ನು ನಮಗೆ. ಈ ಫೌಂಡೇಶನ್ ಇದ್ದರೆ ನಮಗಲ್ಲ ಆ ಮನೆಗೆ ಅನುಕೂಲ ಆಗತಕ್ಕಂಥದ್ದು. ಅದು ಲಾಸ್ಟ್ ಫ್ಲೋರ್, ಅದು 34ನೇ ಫ್ಲೋರು. ಇದು ಬರೀ ಕೆಳಗಡೆ ಇದ್ದಿದ್ದು. ನಾವು ಆ ಫ್ಲೋರಿಗೆ ನಾವು ಹೋಗಬೇಕು ಅಂತಂದರೆ ಇಲ್ಲಿ ಫೌಂಡೇಶನ್ ಗಟ್ಟಿಯಾಗಿರಬೇಕು. ಹಾಗಾಗಿ ಈ ರೀತಿಯಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ತಾ ಹೋಗೋದ್ರಿಂದ ನಮಗೆ ಧನಲಾಭ ಆಗತಕ್ಕಂಥದ್ದು. ಹಾಗಾಗಿ ಮೃಷ್ಟಾನ್ನ ಭೋಜನ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಪತ್ರಿಕಾ ರಂಗದಲ್ಲೂ ಕೂಡ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಇನ್ನು ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು. ಗಣಪತಿ ಜಪ, ಅವು ಮಹಾಗಣಪತಿಯೇ ನಮಃ, ಯಾವುದು ವಕ್ರತುಂಡ ಮಹಾಕಾಯ ಯಾವುದು ಬರ್ತದೆಯೋ ಆ ಜಪ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿ ಇರೋವರಿಗೆ ಇವತ್ತಿನ ದಿವಸ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆ ದಾನ ಧರ್ಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪ್ರಾಣಿಗಳಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದುರ್ಗಾ ಸೂಕ್ತ ಪಾರಾಯಣ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಕೃಷಿಯಿಂದ ತೊಂದರೆ ಆಗತಕ್ಕಂಥದ್ದು. ಹಾಗೆ ಮಕ್ಕಳಲ್ಲಿ ಕಲಹ ಆಗತಕ್ಕಂಥದ್ದು. ಚಿನ್ನದ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೃಷಿಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ. ಧನ ಲಾಭ ಆಗತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಮಹಾಗಣಪತಿ ಪೂಜೆ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ.
ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ, ಹಾಗೆ ಹಾಲು ಮತ್ತು ಹೈನುಗಾರಿಕಾ ಉದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು. ತಂಪು ಪಾನೀಯ ಅಂಗಡಿಯವರಿಗೂ ಕೂಡ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಶಿವ ಸಹಸ್ರನಾಮ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಅನ್ನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನಸ್ಥಾನದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಸಾಧು ಸಂತರ ದರ್ಶನ ಇವತ್ತು ಮಾಡುವಂಥ ಯೋಗ ಇದೆ. ಹಾಗೆ ತೀರ್ಥಯಾತ್ರೆಯನ್ನು ಮಾಡುವಂಥ ಸಂಭವವೂ ಕೂಡ ಇರತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಪಂಚಾಂಗದ ವಿಶೇಷತೆ, ಆಲಿಸಬೇಕಾದಂತಹ ಮಂತ್ರ ಯಾವುದು, ಪಠಿಸಬೇಕಾದಂತಹ ಶ್ಲೋಕ ಯಾವುದು, ಹಾಗೆಯೇ 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಇದರ ಬಗ್ಗೆ ತಾವು ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿ ಆಗ್ಬೋದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಸಾಧಾರಣವಾಗಿ ಈ ಮಹಿಳೆಯರು ಅಡುಗೆ ಮಾಡೋಕ್ಕಿಂತ ಮುಂಚೆ ಶುದ್ಧ ಮತ್ತು ಮಡಿಯಿಂದ ಮಾಡಬೇಕು ಅಂತಾರೆ. ಅದರಲ್ಲೂ ಪ್ರಮುಖವಾಗಿ ಒಂದು ಒಲೆ ಅಥವಾ ಸ್ಟವ್ವಿಗೆ, ಹಿಂದಿನ ಕಾಲದಲ್ಲಿ ಒಲೆಯನ್ನು, ಹಳ್ಳಿ ಕಡೆ ಎಲ್ಲ ಒಲೆಯನ್ನು ಯೂಸ್ ಮಾಡ್ತಿದ್ರು, ಈಗೆಲ್ಲ ಸ್ಟವ್ ಬಂದಿದೆ. ಆದರೂ ಕೂಡ ತುಂಬ ಮಡಿ ಮತ್ತು ಶುದ್ಧದಿಂದ ಪೂಜೆಯನ್ನು ಮಾಡಿ ತದನಂತರ ಅಡುಗೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ನಾವು ಮೊದಲನೇದಾಗಿ ಅಡುಗೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಅದಕ್ಕೆ ಭಗವಂತ ನಮಗೆ ಯಜ್ಞ ದಾನ ತಪಸ್ಸು ಅಂತ ಹೇಳಿದ್ದಾನೆ. ಯಜ್ಞ ದಾನ ತಪಸ್ಸು ಇದು ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಭಗವಂತ ಹೇಳಿದ್ದಾನೆ. ಯಜ್ಞವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಆ ಯಜ್ಞೇಶ್ವರನಿಗೆ ಪೂಜೆ ಮಾಡಲೇಬೇಕು. ನಾವು ಹೋಮ ಮಾಡೋದಾದರೂ ಅಷ್ಟೇ, ಮೊದಲನೇದಾಗಿ ಅವನಿಗೆ ಪೂಜೆ ಮಾಡ್ಕೊಂಡೇ ಹೋಮವನ್ನು ಪ್ರಾರಂಭ ಮಾಡೋದು. ಅಗ್ನಯೇ ನಮಃ, ಜಾತವೇದಸೇ ನಮಃ, ಸಹೋಜಸೇ ನಮಃ, ಅಜಿರಾಪ್ರಭವೇ ನಮಃ, ವೈಶ್ವಾನರಾಯ ನಮಃ, ಪಂಕ್ತಿರಾಧಸೇ ನಮಃ, ವಿಸರ್ಪಿಣೇ ನಮಃ. 12 ಮಂತ್ರ. ಈ 12 ಮಂತ್ರದಿಂದ ಅವನಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಹೋಮವನ್ನು ಪ್ರಾರಂಭ ಮಾಡತಕ್ಕಂಥದ್ದು. ಹಾಗೆ ಇಲ್ಲೂ ಕೂಡ ಯಾಕೆಂದರೆ ನಾವು ಏನಕ್ಕೆ ಪ್ರಾಣಾಪಾನ ಯಾವ ರೀತಿ 5 ರೀತಿಯಾದಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇದೆ ಪಂಚಾಗ್ನಿ ಅಂತ ನಾವು ಕರಿತೇವೆ. ನಮ್ಮಲ್ಲಿ ಆ ಪಂಚಾಗ್ನಿಗಳು ಇರತಕ್ಕಂಥದ್ದು. ಆ ಪಂಚಾಗ್ನಿಯಿಂದಲೇ ಕೈ ಹಿಂಗೆ ಓಡಾಡ್ತಾ ಇದೆ, ನಮ್ಮ ತಲೆ ಹಿಂಗೆ ಓಡಾಡ್ತಾ ಇದೆ, ಅಗ್ನಿಯಿಂದಲೇ ಅದು. ಯಾಕಂದರೆ ಅಗ್ನಿ ಅಷ್ಟು ಅದು ಇದ್ದಿದ್ದು ನಮಗೆ ಗೊತ್ತಾಗೋದಿಲ್ಲ, ಆದರೆ ಅದು ಮೈ ಬಿಸಿಯಾಗಿರ್ತದೆ. ಹಾಗಾಗಿ ಒಲೆಯನ್ನು ನಾವು ಪೂಜೆ ಮಾಡಬೇಕಾದದ್ದು ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಯಾಕೆಂತಂದರೆ ದೇವತೆಗಳ ಪೂಜೆ ಆಗ್ತದೆ. ಅದು ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಇದು ಅಷ್ಟ ದಿಕ್ಪಾಲಕರು. ಇಡೀ ನಮ್ಮ ಭೂಮಿಗೆ ರಕ್ಷಣೆಯನ್ನು ಕೊಡತಕ್ಕಂಥವರು 8 ದಿಕ್ಕುಗಳಲ್ಲಿ ಒಬ್ಬೊಬ್ಬರು ನಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಆಗ್ನೇಯ ದಿಕ್ಕಿಗೆ ಅಗ್ನಿ. ಅದಕ್ಕೆ ನಾವು
ಮನೆಯಲ್ಲಿ ಆಗ್ನೇಯ ದಿಕ್ಕಿಗೆ ಅಗ್ನಿ ಮೂಲೆ ಅಡಿಗೆ ಮನೆ ಬರಬೇಕು, ಒಲೆನೂ ಕೂಡ ಆಗ್ನೇಯ ದಿಕ್ಕಿಗೆ ಇಡಬೇಕು. ಅಗ್ನೇಯನ ಸುಪಥ ರಾಜೇ ಅಸ್ಮಾನ್ ವಿಶ್ವಾನಿ ದೇವವಯುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹೋರಾಣಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಅಗ್ನಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ, ಆ ಒಲೆಯನ್ನು ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಿ, ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ಮರಣ ಮಮನಂ ಸಮಿದ್ಧಂ ವಿಶ್ವತೋಮುಖಂ. ಈ ಮಂತ್ರ ಹೇಳ್ತಾ ನಾವು ಪೂಜೆಯನ್ನು ಮಾಡಬೇಕು. ಆ ಪೂಜೆ ಮಾಡಿದಾಗ ಏನಾಗ್ತದೆ ಅಂತಂದರೆ ಆ ದೇವತೆಗಳು ಪ್ರೀತರಾಗ್ತಾರೆ, ಸಂಪ್ರೀತರಾಗ್ತಾರೆ. ನಮಗೆ ಮುಂದೆ ನಾವು ಮಾಡುವಂಥ ಎಲ್ಲ ಕಾರ್ಯವನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಡ್ತಾರೆ. ಅದಕ್ಕಾಗಿ ನಾವು ಮೊದಲನೇದಾಗಿ ಗೃಹ ಪ್ರವೇಶ ಆದ ನಂತರ ಏನು ಮಾಡಬೇಕು? ಹಾಲು ಉಕ್ಕಿಸೋದು. ಅದಕ್ಕೆ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ, ಲಕ್ಷ್ಮೀ ಪೂಜೆ ಇದು. ಆ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡೋದರಿಂದಲೇ ಆ ಲಕ್ಷ್ಮಿ ಹಾಲು ಉಕ್ಕಿಬೇಕಂತ. ಹಾಲು ಉಕ್ಕಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು? ಆ ಒಲೆ ಪೂಜೆ ಮಾಡಬೇಕು. ಆ ನಂತರ ಒಲೆ ಪೂಜೆ ಮಾಡಿ ನಾವು ಆ ಪಾತ್ರೆಯನ್ನು ಇಡೋದು. ಪಾತ್ರೆ ಹಾಲು ಹಾಕಿ ಮತ್ತು ಆ ಪಾತ್ರೆ ಪೂಜೆ ಮಾಡಬೇಕು. ಪಾತ್ರೆ ಪೂಜೆ ಮಾಡಿ ಆ ನಂತರ ನಾವು ಅಗ್ನಿ ಪೂಜೆ ಮಾಡೋದಂತಂದರೆ ಅಗ್ನಿ ಹಚ್ಚೋದ್ರಿಂದಲೇ ಅಗ್ನಿ ಪೂಜೆ. ಹೀಗೆ ಇದು ನಾವು ದೇವತಾ ಕಾರ್ಯದಲ್ಲಿ ಮಾಡತಕ್ಕಂಥದ್ದು. ದೇವತಾ ಕಾರ್ಯದಲ್ಲಿ ನಾವು ಮಾಡತಕ್ಕದ್ದು ಆಗಿರೋದ್ರಿಂದ ಈ ಅಗ್ನಿಯನ್ನು ನಾವು ಒಲೆಯನ್ನು ಪೂಜೆ ಮಾಡ್ಕೊಂಡೇ ಇದನ್ನೆಲ್ಲ ಕಾರ್ಯವನ್ನು ಕೂಡ ನಾವು ಮಾಡತಕ್ಕಂಥದ್ದು. ನಾವು ದಿವಸವೂ ಕೂಡ ಒಲೆ ಪೂಜೆ ಮಾಡ್ಕೊಂಡೇ ಮಾಡಬೇಕಂತೆ. ನಮಗೆ ದಿವಸ ಟೈಮ್ ಇಲ್ಲದೆ ಹೋದರೆ ಅದಕ್ಕಾಗಿ ನಾವು ನಮಸ್ಕಾರವನ್ನಾದರೂ ಕೂಡ ಮಾಡಿ ಅಡುಗೆಯನ್ನು ಮಾಡೋದರಿಂದ ನಮಗೆ ಆ ಪೂಜಾ ಫಲನೇ ನಮಗೆ ಸಿಗ್ತದೆ ಹೇಳಾಯಿತು. ಯಾಕೆಂತಂದರೆ ನಮಗೆ ಪೂಜೆಯಲ್ಲಿ 2 ರೀತಿಯಾದಂಥ ಪೂಜೆ ಇದೆ. ಮಾನಸ ಪೂಜೆ ಅಂದರೆ ನಾವು ಮನಸ್ಸಿನಲ್ಲೇ ಪೂಜೆ ಮಾಡೋದು. ಕಣ್ಣು ಮುಚ್ಚಿಕೊಂಡು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೇನೆ ಅಂತ ನಾವು ಮನಸ್ಸಿನಲ್ಲೇ ಅಂದ್ಕೊಳ್ಳೋದು. 4 ಗಂಟೆಗೆ ನಾವು ಹೇಳಲಿಲ್ಲ, 8 ಗಂಟೆಗೆ ಎದ್ದಿರ್ತೇವೆ. ಆದರೂ ಕೂಡ ನಾವು ಕುಳಿತುಕೊಂಡು 4 ಗಂಟೆ ನಾನು ಎದ್ದಿದ್ದೇನೆ, ಸ್ನಾನ ಮಾಡಿದ್ದೇನೆ, ಹಾಗೆ ನಾವು ಹೂವು ಕೊಯ್ಕೊಂಡು ಬಂದಿದ್ದೇನೆ, ದೇವರ ಅಭಿಷೇಕ ಮಾಡ್ತಾ ಇದ್ದೇನೆ, ನಾನು ನೈವೇದ್ಯ ಮಾಡಿದ್ದೇನೆ, ಮಂಗಳಾರತಿ ಮಾಡಿದ್ದೇನೆ, ಪ್ರದಕ್ಷಿಣೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ. ಹೀಗೆ ನಾವು ಮಾನಸಿಕವಾಗಿ ಪೂಜೆ. ಆದರೆ ಇದು ಯಾವ ರೀತಿ? ನಮಗೆ ಶಾರೀರಿಕವಾಗಿ ಪೂಜೆ, ಶರೀರದಿಂದ ಪೂಜೆ ಮಾಡತಕ್ಕಂಥದ್ದು. ಮನಸ್ಸಿಗೆ ಯಾವುದು ಶ್ರೇಷ್ಠ? ಹಾಗಾದರೆ ಯಾವುದು ಶ್ರೇಷ್ಠ? ಮಾನಸ ಪೂಜೆ ಶ್ರೇಷ್ಠ. ಯಾಕೆಂದರೆ ಮನಸ್ಸು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತದೆ. ನಾವು ಈ ಶರೀರದಲ್ಲಿ ಈಗ ನಾವು ಏನೋ ಕೆಲಸ ಮಾಡ್ತಾಯಿದ್ರೂ ನಮ್ಮ ಮನಸ್ಸು ಇಲ್ಲೇ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನಸ್ಸು ಎಲ್ಲೋ ಓಡಾಡ್ತಾ ಇರ್ತದೆ. ನಾವಿಲ್ಲಿ ಹಿಂಗೆ ಕೂತ್ಕೊಂಡು ಹೇಳ್ತಾ ಇದ್ದೇವೆ ಅಂದರೆ ಮನಸ್ಸು ಬೇರೆಲ್ಲೆಲ್ಲೋ ಅಲ್ಲಿ ಹೋಗಿ ಬಂದುಬಿಡ್ತು. ಈಗ ಅಲ್ಲಿ ಹೋಗಿ ಮತ್ತು ಬಂದುಬಿಡ್ತು, ನಾವು ಇಲ್ಲೇ ಇದ್ದೇವೆ. ಹಾಗಾಗಿ ಆ ಮಾನಸ ಪೂಜೆ ಹೇಳ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಹಾಗಾಗಿ ಈ ಪೂಜೆಯನ್ನು, ಈ ಅಡಿಗೆಯನ್ನು ನಾವು ಮಾಡಬೇಕಾದ್ರೆ ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ಈ ಪಿತೃ ಕಾರ್ಯಕ್ಕೆ ನಾವು ಮಾಡಬೇಕಾದ್ರೆ ಅವಾಗ ಒಲೆ ಪೂಜೆ ಮಾಡೋದಿಲ್ಲ. ಅಲ್ಲಿ ಯಾವುದೇ ರೀತಿ ಪೂಜೆ ಇಲ್ಲ ಅದಕ್ಕೆ. ಹಾಗಾಗಿ ಈ ದೇವತಾ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಒಲೆ ಪೂಜೆಯನ್ನು ಮಾಡಿಕೊಂಡೇ ಈ ಎಲ್ಲ ಕಾರ್ಯಕ್ರಮವನ್ನು, ಅಥವಾ ನಾವು ಯಾವುದೇ ಅಡುಗೆ ಮಾಡಲಿ, ಅಥವಾ ನಾವು ಯಜ್ಞಕ್ಕೆ ಹೋಮಕ್ಕೆ ಸಂಬಂಧಪಟ್ಟಂಥ ಹವಿಸ್ಸನ್ನು ಮಾಡಲಿ, ಪಾಯಸ ಮಾಡಲಿ, ಏನೇ, ಅಥವಾ ನೈವೇದ್ಯಕ್ಕೆ ನಾವು ಏನು ಬೇಕೋ ಅದನ್ನೆಲ್ಲ ಮಾಡೋದಾದರೂ ಕೂಡ ನಾವು ವಿಶೇಷವಾಗಿ ಆ ಒಲೆ ಪೂಜೆಯನ್ನು ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಶ್ರೇಯಸ್ಸು ಉಂಟಾಗತಕ್ಕಂಥದ್ದು. ಯಾಕೆಂದರೆ ನಾವು ಭಗವಂತನ ಅಗ್ನಿದೇವನ ಸ್ಮರಣೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅವನ ಅಗ್ನಿದೇವನ ಆಶೀರ್ವಾದ ಬೇಕು ನಮಗೆ. ವರುಣನ ಆಶೀರ್ವಾದ ಬೇಕು. ವರುಣ ನೀರು ಕೊಡತಕ್ಕಂಥವನು. ನೀರಿಲ್ಲ ಅಂದರೆ ಆಗೋದಿಲ್ಲ. ಹಾಗೆ ವಾಯುವಿನ ಆಶೀರ್ವಾದ ಬೇಕು. ನಾವು ಇದ್ದಿದ್ದೇ ವಾಯು ಮೇಲೆ, ಗಾಳಿ ಮೇಲೆ ನಾವು ಕೂತ್ಕೊಂಡಿದ್ದು. ಆ ಗಾಳಿನೇ ಇಲ್ಲ ಅಂದರೆ ನಾವು ಏನೂ ಇಲ್ಲ ಕತೆ.
ಮೂರನೇದಾಗಿ ಅಗ್ನಿ ಆಶೀರ್ವಾದ ಬೇಕು. ನಮ್ಮ ಒಳಗೂ ಅಗ್ನಿ ಇದೆ, ನಮ್ಮ ಒಳಗಡೆನೇ ಅಗ್ನಿ ಇರೋದು, ಒಳಗೂ ಅಲ್ಲ ನಮ್ಮ ಒಳಗಡೆನೇ ಅಗ್ನಿ ಇರೋದು. ಆ ಒಳಗಡೆ ಅಗ್ನಿ ಇರೋದರಿಂದ ನಮ್ಮ ಹೊರಗಡೆ ನಾವು ಬಿಸಿಯಾಗಿ ಮುಟ್ಟಿದಾಗ, ಹಿಂಗೆ ಕೈ ಮುಟ್ಟಿದಾಗ ಬಿಸಿ ಆಗ್ತದೆ. ಕಾರಣ ಹಾಗಾಗಿ ಎಲ್ಲರ ಆಶೀರ್ವಾದ ಬೇಕು ಅಂತಾದರೆ ನಾವು ಆ ಪೂಜೆಯನ್ನು ಮಾಡಿ, ಪೂಜೆ ಮಾಡಲಿಕ್ಕೆ ನಮಗೆ ದಿವಸ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನಾವು ಅಗ್ನಿದೇವನಿಗೆ ಒಂದು ನಮಸ್ಕಾರವನ್ನಾದರೂ ಮಾಡಿ ನಾವು ಪೂಜೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಮತ್ತು ಈ ಅಗ್ನಿ ಅವಘಡ ಇದೆಲ್ಲ ಆಗೋದಿಲ್ಲ. ಕೆಲವೊಂದು ಗ್ಯಾಸ್ ಲೀಕ್ ಆಯಿತು ಅಥವಾ ಅಲ್ಲಿ ಯಾವುದೋ ಇದರಲ್ಲಿ ಅವರ ಅಂಗಡಿಯಲ್ಲೋ ಅಥವಾ ಬೇರೆ ಅದರಲ್ಲೋ ಅಗ್ನಿ ಅವಘಡ ಆಯಿತು ಅಂತ ಹೇಳೋದು, ಅದಕ್ಕೆಲ್ಲ ಕಾರಣ ಕೆಲವೊಂದು ಇದು ಇರುತ್ತದೆ. ಹಾಗಾಗಿ ನಾವು ಅವರ ಸ್ಮರಣೆ ಪೂಜೆ ಮಾಡೋದರಿಂದಲೇ ನಮಗೆ ಆಶೀರ್ವಾದದಿಂದ ಅವರು ಶಾಂತರಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಒಂದು ಮಡಿ ಅಥವಾ ಶುದ್ಧದಿಂದ ಅಡುಗೆ ಮನೆಗೆ ಹೋಗಿ ನಾವು ಯಾಕೆ ಅಡುಗೆಯನ್ನು ಮಾಡಬೇಕು, ಮತ್ತು ಪೂಜೆಯನ್ನು ಅಡುಗೆ ಮಾಡೋಕ್ಕಿಂತ ಮೊದಲು ಪೂಜೆಯನ್ನು ಯಾಕೆ ಮಾಡಬೇಕು, ಅದರ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ವೈಜ್ಞಾನಿಕ ಕಾರಣ ಏನು, ಇವೆಲ್ಲವನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಮತ್ತು ಯಾವ ರಾಶಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಅಶುಭ ಫಲ ಇದೆ, ದೋಷ ಇದ್ದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳು. ಇನ್ನು ತುಲಾ ರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶಿರೋಬಾಧೆ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗುವತಕ್ಕಂಥದ್ದು. ಹಾಗೆ ಶತ್ರುಗಳಿಂದ ತೊಂದರೆ ಬರುವತಕ್ಕಂಥದ್ದು. ಇನ್ನು ಬಟ್ಟೆ ವ್ಯಾಪಾರಿಗಳಿಗೆ ಕೂಡ ಇವತ್ತಿನ ದಿವಸ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಧನ್ವಂತರಿ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹೆಂಡತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಇನ್ನು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಗೋ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಗಾಯ ಮತ್ತು ಹುಣ್ಣುಗಳಾಗಬಹುದು ಶರೀರಕ್ಕೆ. ಹಾಗೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ನೀರಿನಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಶ್ವಾನಗಳಿಗೆ ಆಹಾರ ಕೊಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಪಶುಸಂಗೋಪನೆಯವರಿಗೆ ಲಾಭ ಆಗತಕ್ಕಂಥದ್ದು. ಇನ್ನು ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ತಂದೆ ತಾಯಿಯ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಹೇಳುವಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಅಶುಚಿಯಾಗುವಂಥ ಸಾಧ್ಯತೆ ಅಥವಾ ಅಪವಾದ ಬರುವಂಥ ಸಾಧ್ಯತೆ. ಗೋ ಸೇವೆ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಆದಷ್ಟು ಈ ಭಗವದ್ಗೀತೆ ಪಾರಾಯಣ ಅಂದರೆ ಭಗವದ್ಗೀತೆ ಶ್ಲೋಕ ದಿವಸಕ್ಕೆ ನಾವು ಒಂದು ಶ್ಲೋಕವಾದರೂ ಹೇಳಬೇಕಂತೆ. ಯಾಕಂದರೆ ಭಗವಂತನೇ ಅರ್ಜುನನಿಗೆ ಉಪದೇಶ ಮಾಡಿದ್ದು ಭಗವದ್ಗೀತೆ, ಅದು ಬೇರೆ ಯಾರಿಂದಲೂ ಕೂಡ ಬಂದಿದ್ದಲ್ಲ. ಆದ್ದರಿಂದ ಭಗವದ್ಗೀತಾ ಪಾರಾಯಣ ದಿವಸನೂ ನಾವು ಶ್ಲೋಕವನ್ನು ಹೇಳುವುದರಿಂದ, ಅದನ್ನು ಕೇಳುವುದರಿಂದ ಮತ್ತು ಅದರಲ್ಲಿ ಇರತಕ್ಕಂತೆ ನಡೆಯುವುದರಿಂದ ನಮಗೆ
ಎಲ್ಲ ರೀತಿಯಲ್ಲಿ ಎಲ್ಲ ಕಷ್ಟದಿಂದ ನಾವು ಬಿಡುಗಡೆಯನ್ನು ಹೊಂದಿ ನಾವು ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಇವತ್ತಿನ ದಿವಸ ಇರಲಿಕ್ಕೆ ಸಾಧ್ಯವಾಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಸಾಕಷ್ಟು ವಿಶೇಷ ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ತೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಬುಧವಾರ ವಿಷ್ಣು ದೇವರ ಆರಾಧನೆಯನ್ನು ಮಾಡುವಂತಹ ದಿನ. ಹಾಗಾಗಿ ವಿಷ್ಣು ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.